ಮಂಜುನು ನಾನು ಇಡೀ ಪಿಕ್ಚರ್ ಹಿಂಗೆ ನಗ್ತಾನೆ ಇರ್ತೀವಿ. ಅಂದರೆ ಆ ಪಾತ್ರಗಳು ಹಂಗಿದೆ. ಮೊದಲಾಗಿ ವಿಲನ್ಸ್ ಇಷ್ಟು ನಗು ನಾನು ಫಸ್ಟ್ ಟೈಮ್ ನೋಡಿದ್ದು. ಇಡೀ ವಿಲನ್ಸೇ ಜಾಸ್ತಿ ನಕ್ಕಿರೋದು ಈ ಸಿನಿಮಾದಲ್ಲಿ. ಸೀರಿಯಸ್ ಆಗುವಂಥ ಟೈಮ್ ಯಾಕಂತ ಹೇಳಿದ್ರೆ ಇಬ್ಬರು ವಿಲನ್ಗಳು ನಮ್ಮ ಮುಂದೆನೂ ಕೂತ್ ಬಿಟ್ಟಿದ್ದಾರೆ. ಹಾಗಾಗಿ ಮೊದಲನೇದಾಗಿ ನಮ್ಮೆಲ್ಲರ ಫೇವ್ರೇಟ್ ವಿಲನ್ ಮೇಲೆ ಲವ್ ಆಗೋದು ಬಹಳ ಕಡಿಮೆ, ಆದರೆ ಇವರನ್ನು ನೋಡಿ ಪ್ರತಿಯೊಬ್ಬರು ಪ್ರೀತಿ ಖಂಡಿತವಾಗಿ ಹುಟ್ಟುತ್ತೆ. ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮ ಹೆಮ್ಮೆ ರಮೇಶ್ ಇಂದಿರಾ ಸರ್ ದಯವಿಟ್ಟು ಬರಬೇಕು ಅಂತ ರಿಕ್ವೆಸ್ಟ್ ಮಾಡಿ. ಮತ್ತೊಬ್ರು ಖಳನಾಯಕ, ಇವರನ್ನು ನೋಡಿದ್ರೆ ಪ್ರೀತಿ ಹುಟ್ಟುತ್ತೆ, ಅವ್ರನ್ನ ನೋಡಿದ್ರೆ ನಂಗೆ ಭಯ ಆಗುತ್ತೆ ಯಾವಾಗಲೂ. ವೆರಿ ಟ್ಯಾಲೆಂಟೆಡ್, ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮೆಲ್ಲರ ನೆಚ್ಚಿನ ಡ್ರ್ಯಾಗನ್ ಮಂಜು ಸರ್ ಅವರನ್ನ. ಹಾರ್ಟ್ಲಿ ವೆಲ್ಕಮ್ ಮಂಜು ಸರ್. ಮಂಜುನು ನಾನು ಇಡೀ ಪಿಕ್ಚರ್ ಹಿಂಗೆ ನಗ್ತಾನೆ ಇರ್ತೀವಿ. ಅಂದರೆ ಆ ಪಾತ್ರಗಳು ಹಂಗಿದೆ. ಶಶಾಂಕ್ ಸರ್ ಜೊತೆ ಇದು ನನ್ನ ಮೊದಲನೇ ಸಿನಿಮಾ. ಆ್ಯಂಡ್ ಇತ್ತೀಚೆಗಷ್ಟೇ ನಾನು ಚಿತ್ರರಂಗಕ್ಕೆ ನಟನೆಗೆ ಅಂತ ಬಂದಿರೋದು. ಅವರು ತಕ್ಷಣ ಕರೆದು ಒಂದು ಪಾತ್ರ ಮಾಡಬೇಕು ನೀವು ಅಂತ ಹೇಳಿದ್ರು. ನನಗೆ ಶಶಾಂಕ್ ಸರು ಮೊದಲಿಂದನೂ ತುಂಬ ಇಷ್ಟವಾದ ನಿರ್ದೇಶಕ. ಅವ್ರು ಎದುರು ಕೂತಿದ್ದಾರೆ ಅಂತ ಹೇಳ್ತಿಲ್ಲ, ನಿಜವಾಗ್ಲೂ ಇದು ಸತ್ಯ ಕೂಡ. ಅವ್ರ ಹೆಸರಿಗೆ ತಕ್ಕಂಥ ನಿರ್ದೇಶಕ ಅವರು. ಶಶಾಂಕ ಅಂದರೆ ಚಂದ್ರ, ಹಿ ಈಸ್ ಕ್ಲಿಯರ್ ಆ್ಯಂಡ್ ಕೂಲ್. ಅದು ನನಗೆ ಇಷ್ಟ ಆಗಿರೋ ಅಂದರೆ ಅವರಲ್ಲಿ ವಿಷಯ. ಅವರಿಗೆ ಯಾವುದೇ ರೀತಿಯಾದ ಶೂಟಿಂಗ್ನಲ್ಲಿರ್ಬೋದು, ಪಾತ್ರ ವಿವರಣೆಯಲ್ಲಿರ್ಬೋದು, ಪಾತ್ರ ನಿಭಾಯಿಸೋ ರೀತಿಲಿರ್ಬೋದು, ಯಾವುದೇ ರೀತಿಯಾದ ಧಾವಂತ ಇಲ್ಲ, ಹರಕಿರಿ ಇಲ್ಲ. ಆರಾಮಾಗಿ ಅವ್ರು ಏನು ಅಂದ್ಕೊಂಡಿದ್ದಾರೆ ಅದನ್ನು ನಮ್ಮ ಮೂಲಕ ನೀಟಾಗಿ ತೆಗೆಸಿ ನೀಟಾಗಿ ಮನೆಗೆ ಕಳಿಸ್ಕೊಡ್ತಾರೆ. ಹಾಗಾಗಿ ನನಗೆ ಅವರು ಅಂದರೆ ಇತ್ತೀಚಿನ ದಿನಗಳಲ್ಲಿ ನಾನು ಕೆಲಸ ಮಾಡಿದ ನಿರ್ದೇಶಕರಲ್ಲಿ ಅವರು ಹಿ ಈಸ್ ವೆರಿ ಕ್ಲಿಯರ್. ಆ ವಿಷಯದಲ್ಲಿ ನನಗೆ ಅವ್ರು ಭಾಳ ಇಷ್ಟ. ಮತ್ತು ಮಂಜು ಬಗ್ಗೆ ನಾನು ಹೇಳಲೇಬೇಕು. ನಂದು ಇವ್ರದ್ದು ಭಾಳ ಒಳ್ಳೆ ಕಾಂಬಿನೇಷನ್ ಈ ಸಿನಿಮಾದಲ್ಲಿ. ಅಂದರೆ ಸದಾ ಒಟ್ಟಿಗೆ ಇರ್ತೀವಿ, ಒಂದು ನೀವು ಮಜಾ ಮಾಡ್ತೀರಾ ಅಷ್ಟಂತೂ ಹೌದು ನಮ್ಮಿಬ್ಬರ ಕಾಂಬಿನೇಷನ್ನ. ಆ್ಯಂಡ್ ಐ ಶುಡ್ ಟೆಲ್ ಅಬೌಟ್ ಅಭಿಲಾಷ್ ಕಲಾಟಿ. ಅವರು ತುಂಬ ಒಳ್ಳೆ ಎಸ್ಥೆಟಿಕ್ ಸೆನ್ಸ್ ಇರುವಂಥ ಕ್ಯಾಮ್ರಾ ಸಿನಿಮಾಟೋಗ್ರಾಫರು. ಆ್ಯಂಡ್ ಕೃಷ್ಣ ಸರ್ ವಾಸ್ ವೆರಿ ನಮ್ಮ ಜೊತೆಗೆ ತುಂಬ ಚೆನ್ನಾಗಿ ಇದ್ದು, ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು, ಯಾವುದೇ ರೀತಿಯಾದ ತುಂಬ ನಾನು ಅಚ್ಯುತ, ಕೃಷ್ಣ ಸರ್ ಎಲ್ಲರೂ ತುಂಬ ನಾವು ಆರಾಮಾಗಿ ಮಾತಾಡಿಕೊಂಡು ಫ್ರೆಂಡ್ಸ್ ಥರ ಶೂಟಿಂಗ್ ಮಾಡಿದ್ದೀವಿ. ಇನ್ನೊಬ್ಬರು ವಿಷಯ ಹೇಳಲೇಬೇಕು, ಈ ಡಾಲ್ಫಿನ್ ಎಂಟರ್ಟೈನ್ಮೆಂಟ್ ಅಂತ ಈ ಮಂಜುನಾಥ್ ಕಣ್ಕೂರ್ ಅಂತ ಪ್ರೊಡ್ಯೂಸರ್ ಇದೆಲ್ಲ, ಅವರು ಡಾಲ್ಫಿನ್ ಅಂತ ಕರೆಕ್ಟಾಗಿ ಇಟ್ಕೊಂಡಿದ್ದಾರೆ. ಯಾಕಂದರೆ ಡಾಲ್ಫಿನ್ ಇಸ್ ಅ ವೆರಿ ಆ್ಯಕ್ಟಿವ್ ಅನಿಮಲ್. ಅವರು ಅಷ್ಟೇ ಒಂದು ನಿಮಿಷ ಸುಮ್ಮನೆ ಇರೋದಿಲ್ಲ. ಟಕ 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 ಅಂತ ಓಡಾಡ್ತಾ ಇರ್ತಾರೆ, ಟಕ 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 ಅಂತ ಎಲ್ಲರ ಜೊತೆ ಬೆರೀತಾ ಇರ್ತಾರೆ. ಆ್ಯಕ್ಟ್ರಸ್ನ ಚೆನ್ನಾಗಿ ಮಾತಾಡಿಸ್ತಾರೆ, ಟೆಕ್ನಿಷಿಯನ್ನ ಮಾತಾಡಿಸ್ತಾರೆ, ಸ್ಪಾಟಲ್ಲಿ ಇರ್ತಾರೆ, ಓಡಾಡ್ತಾರೆ. ಹಿ ಈಸ್ ವೆರಿ ಆ್ಯಕ್ಟಿವ್. ಅಂದರೆ ಪ್ರೊಡ್ಯೂಸರ್ಸು ಹಾಗೆ ಆ್ಯಕ್ಟಿವ್ ಆಗಿರೋದು ತುಂಬ ಕಡಿಮೆ ನಾನು ಇತ್ತೀಚಿನ ದಿನಗಳಲ್ಲಿ ನೋಡಿರೋಲ್ಲಿ. ಹಿ ಈಸ್ ವೆರಿ ಆ್ಯಕ್ಟಿವ್ ಆ್ಯಂಡ್ ಹಿ ಹ್ಯಾಸ್ ಆಲ್ ದಿ ನಾಲೆಡ್ಜ್ ಅಬೌಟ್ ಎವ್ರಿಥಿಂಗ್. ಸೊ ಅವ್ರಿಗೆ ಒಳ್ಳೇದಾಗಬೇಕು ಡಾಲ್ಫಿನ್ ಎಂಟರ್ಟೈನ್ಮೆಂಟ್ಗೆ. ಅಟ್ ದಿ ಸೇಮ್ ಟೈಮ್ ಶಶಾಂಕ್ ಸರ್ಗೆ ಎವ್ರಿಬಡಿ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ತಮಾಷೆಯಾಗಿ ಚೆನ್ನಾಗಿ ಮಾಡಿದ್ದೀವಿ ನಾವಿಬ್ಬರೂ. ಯು ಪೀಪಲ್ ವಿಲ್ ಎಂಜಾಯ್ ಇಟ್. ಥ್ಯಾಂಕ್ ಯು ಸೋ ಮಚ್ ರಮೇಶ್ ಇಂದಿರಾ ಸರ್. ಡ್ರ್ಯಾಗನ್ ಮಂಜು ಸರ್ ಮಾತಾಡ್ಬೇಕು ಸರ್. ಎಲ್ರಿಗೂ ನಮಸ್ಕಾರ. ಮೊದಲಾಗಿ ವಿಲನ್ಸ್ ಇಷ್ಟು ನಗು ನಾನು ಫಸ್ಟ್ ಟೈಮ್ ನೋಡಿದ್ದು. ಇಡೀ ವಿಲನ್ಸೇ ಜಾಸ್ತಿ ನಕ್ಕಿರೋದು ಈ ಸಿನಿಮಾದಲ್ಲಿ. ಇಷ್ಟು ಫ್ರೀಡಮ್ ಕೊಟ್ಟಿದ್ದು ನಮ್ಮ ಡಾಲ್ಫಿನ್ ಎಂಟರ್ಟೈನ್ಮೆಂಟು ಪ್ರೊಡ್ಯೂಸರ್ ಸರ್ಗೆ ತುಂಬ ಧನ್ಯವಾದ. ಮತ್ತು ಶಶಾಂಕ್ ಸರು, ನಾನು ಎಷ್ಟೇ ಹಿಂಸೆ ಕೊಟ್ಟರು, ನಾನು ಎಷ್ಟೇ ಹಿಂಸೆ ಕೊಟ್ಟರು ಕೂಲಾಗಿ ಶೂಟಿಂಗ್ ಮಾಡಿ ತುಂಬ ಕಂಫರ್ಟಬಲ್ ಇಟ್ಕೊಂಡ್ರು. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಯಾಕಂದರೆ ಭೀಮಾಗೆ ರಿಹರ್ಸಲ್ ಮಾಡಿದ್ವಿ, ಅಲ್ಲಿ ಎಲ್ಲರೂ ಹೇಳ್ತಾರೆ ಡೈಲಾಗ್ಸ್ ಕಮ್ಮಿ ಇದೆ ಅಂತ ಹೇಳ್ಬಿಟ್ಟು. ಮತ್ತು ಸಾರು ರಿಹರ್ಸಲ್ ಕರೆದಾಗ ಏನಿರುತ್ತೆ ಡೈಲಾಗ್ ಅಂತ ಹೋಗ್ಬಿಟ್ಟು ಅಲ್ಲಿಗೆ. ಆವಾಗ ಗೊತ್ತಾಗಲಿಲ್ಲ, ಕ್ಯಾಮ್ರಾ ಮುಂದೆ ಗೊತ್ತಾಗಿ ಆ್ಯಕ್ಷನ್ ಆಗಿದ ತಕ್ಷಣ ಮರ್ತೋಗ್ಬಿಡ್ತದೆ ಎಲ್ಲನೂ. ಹೆವಿ ಹಿಂಸೆ ಕೊಟ್ಟಿದ್ದೀನಿ ಸಾರ್ಗೆ. ಮತ್ತು ಎಲ್ಲನೂ ಸ್ಪೋಟಿವ್ ತೊಗೊಂಡು ತುಂಬ ಸೂಪರಾಗಿ ಮಾಡಿದ್ರು ಶೂಟಿಂಗ್. ನನಗೆ ತುಂಬ ಇಷ್ಟ ಆಯಿತು. ಅದು ಶೂಟಿಂಗ್ ಥರ ಅನ್ನಿಸ್ತಾ ಇಲ್ಲ. ಒಂದು ಅಲ್ಲಿ ಏನಿವಾಗ ಕಾಲೇಜ್ ಹೋದ್ವಿ, ಮತ್ತು ಇಲ್ಲಿ ಫಾರಿನಲ್ಲಿ ಕಾಲೇಜ್ ಹೋಗೋ ಥರ ಇತ್ತು. ಒಂದು ಒಳ್ಳೆ ಎಜುಕೇಷನ್ ಕೊಟ್ಟರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತು ಕೋ ಆರ್ಟಿಸ್ಟು ಸಪೋರ್ಟ್ ತುಂಬ ಬೇಕಿದೆ ಎಲ್ಲ ಕಡೆ.
ಹೀರೋ ಸಾರ್ ಆಗಲಿ, ಮತ್ತು ನಮ್ಮ ಸೀನಿಯರ್ ರಮೇಶ್ ಮಾತಾಡೋಕೆ ಬಿಡಿ ಸರ್, ರಮೇಶಚಂದ್ರ ಸರ್ ಆಗಲಿ ಮತ್ತು ಅಚ್ಚು ಸರ್ ಆಗಲಿ, ಎಲ್ಲನೂ ಬಂದ್ಬಿಟ್ಟು ಸ್ವಲ್ಪ ಕಂಫರ್ಟಬಲ್ ಇಟ್ಕೊಂಡ್ರು. ಯಾಕಂದರೆ ಇವಾಗ ನಂದು ಇದು 2ನೇ ಮೂವಿ ಆ್ಯಕ್ಚುಲಿ ಹೇಳಕ್ಕೆ ಹೋದರೆ. ಬೇರೆ ಮೂವೀಸ್ ಮಾಡ್ತಾ ಇದ್ದೀನಿ, ಇಲ್ಲಿ ಬಂದ್ಬಿಟ್ಟು ಡೈಲಾಗ್ಸ್ ಇರೋವಾಗ ಸಪೋರ್ಟಿಂಗ್ ಮಾಡ್ತಾಯಿದ್ರು, ತುಂಬಾ ಕಂಫರ್ಟಬಲ್ ಇಟ್ಕೊಂಡ್ರು. ತುಂಬ ಖುಷಿ ಅನಿಸುತ್ತೆ ಈ ದೊಡ್ಡ ಟೀಮ್ ಜೊತೆ ಕೈ ಜೋಡಿಸಿದ್ದಕ್ಕೆ. ತುಂಬ ತುಂಬ ಥ್ಯಾಂಕ್ಸ್. ಈ ಟೀಮ್ ಇನ್ನೂ ದೊಡ್ಡದಾಗಿ ಸಕ್ಸಸ್ ಕಾಣಬೇಕು. ಥ್ಯಾಂಕ್ ಯು ಸೊ ಮಚ್.